ಯಾವ ಆಧಾರದ ಮೇಲೆ ಈ ಸಚಿವ ಸಂಪುಟವನ್ನ ರಚಿಸಿದ್ದಾರೆ? ಅಭಿವೃದ್ಧಿ, ಜಾತಿ ಲೆಕ್ಕಾಚಾರ ಎಲ್ಲವನ್ನ ಗಮನಿಸಿದರೆ ಮುಂದಿನ 28ರ ವಿಧಾನಸಭಾ ಚುನಾವಣೆಯನ್ನು ಗುರಿಯಾಗಿಟ್ಟುಕೊಂಡೇ ಮಾಡಿದ ಹಾಗೆ ಅನಿಸ್ತದೆ. 4-5 ಬಾರಿ ಗೆದ್ದವರಿಗೆ ನ್ಯಾಯ ಸಿಕ್ಕಿಲ್ಲ. 5 ಬಾರಿ ಗೆದ್ದವರು, 4 ಬಾರಿ ಗೆದ್ದವರು, 3 ಬಾರಿ ಗೆದ್ದವರು ಅಂತ ಲೆಕ್ಕ ಹಾಕಿ ಕೊಡೋದಕ್ಕಾಗಲ್ಲ. ಹೊಸಬರಿಗೆ ಅವಕಾಶ ಕೊಟ್ಟಾಗ ಹೊಸತನ ಬರಕ್ಕೆ ಸಾಧ್ಯ. ಜಿಲ್ಲಾವಾರು ಪ್ರಾತಿನಿಧ್ಯವನ್ನ ಸರಿಯಾಗಿ ಹಂಚಿಕೆ ಮಾಡೋದರಲ್ಲಿ ವಿಫಲರಾಗಿದೆಯಾ? ಪ್ರಾದೇಶಿಕವಾಗಿ ನೀವು ಸಮತೋಲನ ಮಾಡೋಕ್ಕಾಗಲ್ಲ. ಪ್ರಾದೇಶಿಕವಾಗಿ ಸಮತೋಲನ ಮಾಡೋಕ್ಕೆ ಹೋದರೆ ಜಾತಿ ಆಗಲ್ಲ. ಎಲ್ಲರಿಗೂ ನಮಸ್ಕಾರ. ಪ್ರಜಾವಾಣಿ ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತಿನ ಚರ್ಚಾ ವಿಷಯ DK ಶಿವಕುಮಾರ್ ಸರ್ಕಾರ ರೆಡಿ, ಚುನಾವಣೆಯೇ ಗುರಿ. ಈ ವಿಷಯ ಕುರಿತು ಚರ್ಚಿಸಲು ಇವತ್ತು ನಮ್ಮೊಂದಿಗಿದ್ದಾರೆ ಪ್ರಜಾವಾಣಿ ಕಾರ್ಯನಿರ್ವಾಹಕ ಸಂಪಾದಕರಾಗಿರ್ತಕ್ಕಂಥ ರವೀಂದ್ರ ಭಟ್ ಸರ್ ಅವರು. ನಮಸ್ಕಾರ ಸರ್. ಹಾಗೆ ರಾಜಕೀಯ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ವೈಗಾ ಜಗದೀಶ್ ರವರು ಉಪಸ್ಥಿತರಿದ್ದಾರೆ. ಸ್ವಾಗತ ಸರ್. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಸರಿಯಾಗಿ 2 ತಿಂಗಳ ನಂತರ ಸಚಿವ ಸಂಪುಟವನ್ನು ಪೂರ್ಣ ಪ್ರಮಾಣದಲ್ಲಿ ಅಸ್ತಿತ್ವಕ್ಕೆ ತಂದಿದ್ದಾರೆ. ಅವರು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಅವ್ರ ಜೊತೆಗೆ 13 ಜನ ಶಾಸಕರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಅದಾದ 2 ತಿಂಗಳ ಬಳಿಕ ಅಳೆದು ತೂಗಿ ಲೆಕ್ಕಾಚಾರಗಳನ್ನು ಮಾಡಿ ಇಂದಿಗೆ ಪೂರ್ಣ ಪ್ರಮಾಣದ ಸಚಿವ ಸಂಪುಟದ ಅಸ್ತಿತ್ವಕ್ಕೆ ಬಂದಿದೆ. ಸರ್, ಯಾವ ಆಧಾರದ ಮೇಲೆ ಯಾವ ರೀತಿ ಜಾತಿ ಮತ್ತು ಜಿಲ್ಲಾವಾರು ಲೆಕ್ಕಾಚಾರದಲ್ಲಿ ಈ ಸಚಿವ ಸಂಪುಟವನ್ನು DK ಶಿವಕುಮಾರ್ ಅವರು ರಚಿಸಿದ್ದಾರೆ? ಯಾವುದೇ ಸರ್ಕಾರ ಬಂದಾಗ ಸಹಜವಾಗಿ ನಾವು ಜಾತಿ ಲೆಕ್ಕಾಚಾರ, ಪ್ರಾದೇಶಿಕವಾರು ಲೆಕ್ಕಾಚಾರಗಳನ್ನು ನೋಡ್ತೀವಿ. ಈ 20 ಜನರ ಲೀಸ್ಟ್ ಏನು ಈಗ ಹೊರಗಡೆ ಬಂದಿದೆ, ಮೊದಲಾದ 13 ಜನರನ್ನು ಬಿಟ್ಟು ಈಗ 20 ಜನರದ್ದು ಏನು ಬಂದಿದೆ, ಇದನ್ನು ಗಮನದಲ್ಲಿಟ್ಟುಕೊಂಡು ಈ ಲೀಸ್ಟನ್ನು ನೋಡಿದರೆ ನನಗನ್ಸೋದು ಅಭಿವೃದ್ಧಿ, ಜಾತಿ ಲೆಕ್ಕಾಚಾರ ಎಲ್ಲವನ್ನ ಗಮನಿಸಿದರೆ ಮುಂದಿನ 28ರ ವಿಧಾನಸಭಾ ಚುನಾವಣೆಯನ್ನು ಗುರಿಯಾಗಿಟ್ಟುಕೊಂಡೇ ಮಾಡಿದ ಹಾಗೆ ಅನ್ನಿಸ್ತದೆ. ನನಗೆ ಗೊತ್ತಿದ್ದಂಗೆ ಜಾತಿ ಸಮೀಕ್ಷೆಗಳು ಬಂದ ಮೇಲೆ ಕರ್ನಾಟಕದಲ್ಲಿ ಪರಿಶಿಷ್ಟ ಜನಾಂಗ ಹೈಯೆಸ್ಟು ಜನಸಂಖ್ಯೆ ಅನ್ನೋದಿದೆ. ಅವರಿಗೆ ಅತಿ ಹೆಚ್ಚು ಸಚಿವ ಸ್ಥಾನ ಸಿಕ್ಕಿದೆ. ಅದೇ ನಮ್ಮನಿ ಮುಸ್ಲಿಮರಿಗೆ ಅವರು 2ನೇ ಹೈಯೆಸ್ಟ್ ಅಂತ ಇತ್ತು. 75 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ ಅಂತ. ಅವರಿಗೆ 3 ಜನರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಒಕ್ಕಲಿಗರು, ಲಿಂಗಾಯತರು ಸಹಜವಾಗಿದ್ದಾರೆ. ಇನ್ನೊಂದು ಗಮನಿಸಬೇಕಾದ್ದೇನು ಅಂದರೆ ಇತರೆ ಹಿಂದುಳಿದವರಿಗೂ ಕೂಡ ಅತಿ ಹೆಚ್ಚು ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಲೆಕ್ಕಾಚಾರ ನೋಡಿದರೆ ಮುಂದಿನ ಚುನಾವಣೆಗೆ ಸಿದ್ಧತೆ ಮಾಡೋದಕ್ಕಾಗಿಯೇ ಇಂಥದ್ದೊಂದು ತಂಡ ಕಟ್ಟಿದ ಹಾಗೆ ಕಾಣ್ತದೆ ನನಗೆ. ಅದು ಹೈಕಮಾಂಡು, ಸಿದ್ದರಾಮಯ್ಯ, DK ಶಿವಕುಮಾರ್ ಎಲ್ಲರೂ ಸೇರಿ ಮಾಡಿದ. ಇದರೊಳಗೆ ಈಗ DK ಶಿವಕುಮಾರ್ ಅವರ ಕೈ ಮೇಲ್ಗೈ ಅಥವಾ ಸಿದ್ದರಾಮಯ್ಯ ಅವರ ಕೈ ಮೇಲ್ಗೈ ಅಂತ ಹೇಳುವಂಗಿಲ್ಲ. ನನ್ನ ದೃಷ್ಟಿಯಲ್ಲಿ ಮೇಲ್ಗೈ ಆಗಿರೋದು ಹೈಕಮಾಂಡಿಂದ ಕೈ ಮೇಲ್ಗೈ ಆಗಿದೆ. ಈ ಹಿನ್ನೆಲೆ ಒಳಗೆ ಚುನಾವಣೆಯನ್ನೇ ಗಮನದಲ್ಲಿಟ್ಟುಕೊಂಡು ಮಾಡಿದ ಒಂದು ಸಂಪುಟ ಅಂತ ನನಗನ್ನಿಸ್ತದೆ. ರವೀಂದ್ರ ಭಟ್ ಸರ್ ಮಾತಾಡ್ತಾ ಈಗ ಹೇಳಿದರು ಸರ್, ಜಾತಿವಾರು ಆಧಾರದಲ್ಲಿ ಭಾಳ ಸೂಕ್ಷ್ಮವಾಗಿ ಏನು ಜಾತಿವಾರು ಸಮೀಕ್ಷೆ ನಡೆಸಿದ್ರು, ಯಾವ ಜಾತಿಗೆ ಯಾವ ಪ್ರಾತಿನಿಧ್ಯ ಇದೆ ಅನ್ನೋದ್ರ ಆಧಾರದ ಮೇಲೆ ಅಳೆದು ತೂಗಿ ಆ ಜಾತಿಗಳಿಗೆ ಪ್ರಾತಿನಿಧ್ಯ ಕೊಟ್ಟಿದ್ದಾರೆ ಅಂಥೇಳಿ. ಇನ್ನು ಯಾವ ರೀತಿಯಾಗಿರ್ತಕ್ಕಂತಹ ಪ್ರಾತಿನಿಧ್ಯ ಸಿಕ್ಕಿದೆ ಅಂತಕ್ಕಂಥದ್ದನ್ನು ಒಂದು ಸ್ವಲ್ಪ ವಿಸ್ತರಿಸಿ. ಅದೇ ಕಾಂಗ್ರೆಸ್ನ ನೀವು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಸಿದ್ದರಾಮಯ್ಯನವರು ನಮ್ಮದು ಅಹಿಂದ ಸರ್ಕಾರ ಅಂತ ಹೇಳ್ಕೊಳ್ತಿದ್ರು. ರಾಹುಲ್ ಗಾಂಧಿಯವರು ವಿರೋಧ ಪಕ್ಷದ ನಾಯಕರ ಪೂರ್ವದಲ್ಲಿ ಮತ್ತು ಅವರು ಕಾಂಗ್ರೆಸ್ ಮುನ್ನಡೆಸುವ ಕೂಡ ಅಹಿಂದ ನಮ್ಮ ಮತ ಮತ್ತು ಅಹಿಂದದವರಿಗೆ ಅನ್ಯಾಯ ಆಗಬಾರ್ದು, ಹಿಂದುಳಿದವರ ಪರ ಅಂತ ಹೇಳ್ತಾಯಿದ್ರು. ಬಹುಶಃ ಈ ಪಟ್ಟಿಯನ್ನು ನೋಡಿದರೆ ಸಿದ್ದರಾಮಯ್ಯ ಸರ್ಕಾರದಲ್ಲೂ ಈ ಥರದಿತ್ತು. ಆದರೆ ಕೆಲವು ಉಪಪಂಗಡಗಳಿಗೆ ಪ್ರಾತಿನಿಧ್ಯ ಸಿಕ್ಕಿರಲಿಲ್ಲ. ಆದರೆ ಇದು ಮೊದಲ ಬಾರಿಗೆ ಭಾಳ ಎಲ್ಲ ಅಹಿಂದ ಏನು ಈಗಾಗಲೇ ರವೀಂದ್ರ ಭಟ್ ಅವರು ಹೇಳಿದಾಗೆ ಒಂದು ಜಾತಿವಾರು ಸಮೀಕ್ಷೆಯಲ್ಲಿ ಒಟ್ಟು ಜನಸಂಖ್ಯೆ ಆಧಾರಿತವಾಗಿ ಸಚಿವ ಸಂಪುಟದ ಪ್ರಾತಿನಿಧ್ಯವನ್ನು ಹಂಚಿಕೆ ಮಾಡಲಾಗಿದೆ. ಅದರಲ್ಲಿ ಬಹುಮುಖ್ಯವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ಜಾತಿಗಳಿಗೆ ಮತ್ತು ಈಗಾಗಲೇ ಅವರು ಹೇಳಿದ್ರು 3 ಜನ ಮುಸ್ಲಿಂ ಪ್ರಾತಿನಿಧ್ಯ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಅಂಥದ್ದು ಕಡಿಮೆ ಉದಾಹರಣೆ ಇರಲಿಲ್ಲ. ಸಭಾಪತಿ ಸ್ಥಾನವನ್ನು ಕೂಡ ಈಗ ಮುಸ್ಲಿಂ ಸಮುದಾಯದ ಸಗೀರ್ ಅಹಮದ್ ಅವರಿಗೆ ಕೊಡುವುದಾಗಿ ಒಂದು ಹೈಕಮಾಂಡು, ಕಾಂಗ್ರೆಸ್ನ ಹೈಕಮಾಂಡ್ ಹೇಳಿದೆ. ಇನ್ನೊಂದು, ಈಗ ಒಕ್ಕಲಿಗರು ಮುಖ್ಯಮಂತ್ರಿ ಆಗಿರೋದ್ರಿಂದ ಸಹಜವಾಗಿ ಒಕ್ಕಲಿಗರಿಗೆ 5 ಪ್ರಾತಿನಿಧ್ಯ ಸಿಕ್ಕಿದೆ ಈ ಸಾರಿ.
ಆದರೆ ಒಂದು ರಾಮಲಿಂಗಾರೆಡ್ಡಿ ಅವರು ಕರ್ನಾಟಕಕ್ಕೆ ಬಂದಾಗ ರೆಡ್ಡಿ ಸಮುದಾಯ ಮತ್ತು ಬಂಟ್ಸ್ ಏನಿದೆ ಅವ್ರನ್ನ ಒಕ್ಕಲಿಗರ ಪಟ್ಟಿಯಲ್ಲಿ ಸೇರಿಸ್ಕೊಳ್ಳುವಂಥದ್ದು ಒಂದು ರೂಢಿ ಇದೆ. ಹಂಗೆ ನೋಡಿದ್ರೆ ಒಕ್ಕಲಿಗರಿಗೆ 6 ಸಿಕ್ಕಿದೆ. ಲಿಂಗಾಯತರು ಬಹಳ ಪ್ರಭಾವಿ ಮತದಾರರು ಅಂತ ಒಂದು ಇಲ್ಲಿಯವರೆಗೂ ಕೂಡ ರಾಜಕಾರಣ ಬಿಂಬಿಸ್ಕೊಂಡು ಬರಲಾಗಿದೆ. ಅವರಿಗೂ ಕೂಡ ಸುಮಾರು 7 ಪ್ರಾತಿನಿಧ್ಯ ಸಿಕ್ಕಿದೆ, 7 ಸಂಖ್ಯೆ ಸಚಿವರು. ಅವ್ರ ಹಿಂದೆ ಕೂಡ ಅಷ್ಟೇ ನಾವು ಜಾತಿವಾರ ಇಲ್ಲದೆ ಇದ್ದು ನಾವು ರಾಜಕೀಯ ಪ್ರಬಲರು ಅಂತ ಹೇಳ್ಕೊಂಡು ಒಂದು 7 ಸ್ಥಾನವನ್ನು ಕೊಟ್ಟಿದೆ. ಅದು ಕೂಡ ಚುನಾವಣೆಯಲ್ಲಿ ಮುಖ್ಯ ಆಗುತ್ತೆ. ಏಕೆಂದರೆ ಬಹುತೇಕ ಲಿಂಗಾಯತ ಸಮುದಾಯ ಇತ್ತೀಚಿನ ವರ್ಷಗಳಲ್ಲಿ, ಅದು ಯಡಿಯೂರಪ್ಪನವರ ನಂತರ ಅಥವಾ ರಾಮಕೃಷ್ಣ ಹೆಗಡೆ ಕಾಲದಲ್ಲಿ ಒಂದಿತ್ತು, ನಂತರ ಯಡಿಯೂರಪ್ಪನವ್ರು ಬಂದ ಮೇಲೆ ಅವ್ರ ಜೊತೆಗಿತ್ತು, BJP ಜೊತೆಗೆ ಗುರುಸ್ಕೊಂಡಿದೆ. ಆ ಮತಗಳನ್ನು ಉಳಿಸಿಕೊಳ್ಳುವ ಯತ್ನವನ್ನು ಈ ಸಂಪುಟ ವಿಸ್ತರಣೆಯಲ್ಲಿ ಮಾಡಲಾಗಿದೆ. ಒಂದು ಪರಿಶಿಷ್ಟ ಜಾತಿಯವರಿಗೆ ಸುಮಾರು 7, ಪರಿಶಿಷ್ಟ ಪಂಗಡ ಅಂದರೆ ವಾಲ್ಮೀಕಿ ಸಮುದಾಯದಕ್ಕೆ 3 ಜನ ಕೊಟ್ಟಿದ್ದರು. ಒಬ್ಬರು ಸತೀಶ್ ಜಾರಕಿಹೊಳಿ, ಬಿ ನಾಗೇಂದ್ರ, ರಘುಮೂರ್ತಿ. ಈ ಪ್ರಾತಿನಿಧ್ಯ ಕೂಡ ಹಿಂದೆ ಕೂಡ ಏನು ಸತೀಶ್ ಜಾರಕಿಹೊಳಿ, ನಾಗೇಂದ್ರ ಮತ್ತು ರಾಜಣ್ಣ ಇದ್ದರು. ನಾಗೇಂದ್ರ ಅವರು ಒಂದು ಅನಿರೀಕ್ಷಿತವಾಗಿ ರಾಜೀನಾಮೆ ಕೊಟ್ಟರು ಭ್ರಷ್ಟಾಚಾರದ ಆರೋಪಕ್ಕೆ. ನಾಗೇಂದ್ರ ಅವರು ಭ್ರಷ್ಟಾಚಾರದ ಆರೋಪದಲ್ಲಿ ನಾಗೇಂದ್ರ ಅವರ ರಾಜೀನಾಮೆ ಕೊಟ್ಟರು. ರಾಜಣ್ಣ ಅವರು ರಾಹುಲ್ ಗಾಂಧಿ ಮೇಲೆ ಏನೋ ಒಂದು ಟೀಕೆ ಮಾಡಿದ ಕಾರಣಕ್ಕೆ ಅವರ ರಾಜೀನಾಮೆಯನ್ನು ಪಡಲಾಯಿತು. ಹಾಗಾಗಿ ಹಿಂದೆ ಏನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಏನು, ಯಾಕೆಂದರೆ ವಾಲ್ಮೀಕಿ ಸಮುದಾಯ ಕೂಡ ಕಾಂಗ್ರೆಸ್ನ ಅಂಚಿನಲ್ಲಿ ಬೆಂಬಲಕ್ಕೆ ನಿಂತಿದೆ. ಯಾಕೆಂದರೆ BJPಯಲ್ಲಿ ಇರ್ತಕ್ಕಂತಹ ರಾಮುಲು ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ಬಾಲಚಂದ್ರ ಜಾರಕಿಹೊಳಿ ಇರ್ಬೋದು, ಅವರು ಸ್ವಲ್ಪ ಪ್ರಭಾವಿಯಾಗಿದ್ದಾರೆ. ಆ ಮತ ಬ್ಯಾಂಕನ್ನು ಹಿಡಿದುಕೊಳ್ಳುವ ಕೆಲಸವನ್ನು ಕೂಡ ಮಾಡಲಾಗಿದೆ. ಇನ್ನು OBC ಬಂದಾಗ ಒಟ್ಟು OBCನಲ್ಲಿ 7 ಸ್ಥಾನಗಳನ್ನು ಕೊಟ್ಟಿದ್ದಾರೆ. ಅದರ್ ಬ್ಯಾಕ್ವರ್ಡ್ ಕ್ಲಾಸ್, ಏನು ಅಹಿಂದ ಸಮುದಾಯ ಅಂತ. ಈಗ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಲಾಯಿತು. ಆ ಸಮುದಾಯಕ್ಕೆ ಎಲ್ಲಿ ಸ್ವಲ್ಪ ಬೇಸರ ಆಗ್ಬೋದು ಅಂಥೇಳಿ ಮೊದಲ ಸಂಪುಟ ಆರಂಭದಲ್ಲೇ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಅವರಿಗೆ ಮತ್ತು ಸಿದ್ದರಾಮಯ್ಯನವರ ಆಪ್ತ ಮತ್ತು ಬೈರತಿ ಬಸವರಾಜ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳಲಾಗಿತ್ತು. ಈಗಿನ ಪಟ್ಟಿಯಲ್ಲಿ ಇನ್ನೂ ಅವರು ವಿಧಾನ ಪರಿಷತ್ತಿಗಾಗಿ ಸದಸ್ಯತ್ವ ನಮಗೆ ಅನ್ಯಾಯ ಆಗಿದೆ ಅಂತ ಹೋರಾಡಿ ಕೋರ್ಟಲ್ಲೆಲ್ಲ ಗೆದ್ದು ಬಂದಂತಹ ಚಿಕ್ಕಮಗಳೂರಿನ ಗಾಯತ್ರಿ ಶಾಂತೇಗೌಡರ ಹೆಸರು ಪಟ್ಟಿಯಲ್ಲಿದೆ. ಸೊ ಅವರಾದರೆ 3 ಜನ ಕುರುಬ ಸಮುದಾಯಕ್ಕೆ ಆಗ್ತಾರೆ. ಒಂದೇನು ಅಂದರೆ OBCಯ ದೊಡ್ಡ ಸಮುದಾಯ ಬೇರೆ ಬೇರೆ ಜಾತಿಗಳಿದ್ದರೂ ಕೂಡ ಕುರುಬ ಸಮುದಾಯಕ್ಕೆ ಹೆಚ್ಚಿನ ಪ್ರಾತಿನಿಧ್ಯ ಕೊಡಲಾಗಿದೆ. ಇದು ಮೋಸ್ಟ್ಲಿ ಸಿದ್ದರಾಮಯ್ಯನವರನ್ನ ಇಳಿಸಿದ್ರಿಂದ ಬೇಸರಗೊಳ್ಳಬಹುದಾದ ಕುರುಬ ಸಮುದಾಯವನ್ನು ಸೆಳೆಯಲಿಕ್ಕೆ ಇರಬಹುದು ಅಂತ ನನ್ನ ಈ ಸದ್ಯದ ಮಟ್ಟಿನ ಲೆಕ್ಕಾಚಾರ. ಇಲ್ಲ, ನೀವು ಅದನ್ನು ಒಂದು ಗಮನಿಸ್ಬೇಕು. 2 ವಿಷಯ ಗಮನಿಸ್ಬೇಕು. ಒಂದು, ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಿದ್ರಿಂದ ಇಡೀ ಅಹಿಂದ ವರ್ಗ ರೆಬೆಲ್ ಆಗ್ಬೋದು, ಭಿನ್ನಮತವನ್ನು ಕೊಡ್ಬೋದು ಅದನ್ನು ತಣಿಸೋದಕ್ಕಾಗಿಯೂ ಒಂದು. ಎರಡನೇದು, ನೀವು ಹೇಳಿದ್ರಲ್ಲ ಲಿಂಗಾಯತರ ಪ್ರಾತಿನಿಧ್ಯ, ಇದು ಲಿಂಗಾಯತರು ಅವರು ಪ್ರಬಲರು, ಅದರೊಳಗೇನು ಅನುಮಾನ ಇಲ್ಲ. ಆಮೇಲೆ ಬಹುತೇಕ ಲಿಂಗಾಯತರು ಯಡಿಯೂರಪ್ಪನವರಿಂದ ಕಾರಣಕ್ಕಾಗಿ BJP ಜೊತೆಗಿದ್ದಾರೆ ಅಂತ ಒಂದು ಪರ್ಸೆಪ್ಷನ್ ಅಷ್ಟೇ. ಅದು ಒಂದೊಂದು ನಂಬಿಕೆ. ಅದು ಅಲ್ಲ, ಈ KJP ಜೊತೆಗೆ ಹೋದ್ರಲ್ಲ ಯಡಿಯೂರಪ್ಪ, ಅವಾಗ ಯಾವ ಲಿಂಗಾಯತರು ಯಡಿಯೂರಪ್ಪ ವೋಟ್ ಹಾಕಲಿಲ್ಲ, BJPಗೆ ಹಾಕಿದ್ರು. ಅವತ್ತು BJPಗೆ ಹಾಕಿದ್ರು. ಹಾಗಾಗಿ BJP ಇರೋ ಒಂದು ನಂಬಿಕೆ ಅಷ್ಟೇ. ಅದು ಭಾಳ ಮುಖ್ಯವಾಗಿ 2 ಅಂಶಗಳನ್ನು ಗಮನಿಸಬೇಕು. ತುಂಬ ವರ್ಷಗಳ ನಂತರ ಕರ್ನಾಟಕದ ಸಚಿವ ಸಂಪುಟದಲ್ಲಿ 3 ಜನ ಮುಸ್ಲಿಮರು ಸಚಿವ ಸ್ಥಾನ ಪಡೆದಿದ್ದಾರೆ. ಮತ್ತೊಂದು, ಒಬ್ಬ ಬ್ರಾಹ್ಮಣರು ಇಲ್ಲದೇ ಇರುವಂಥ ಒಂದು ಸಚಿವ ಸಂಪುಟ ಕೂಡ ಇದೇನೆ, ಇತ್ತೀಚಿನ ವರ್ಷಗಳಲ್ಲಿ ಇರಲಿಲ್ಲ. ಇದಿದೆಯಲ್ಲ, ಬ್ರಾಹ್ಮಣರಿಗೆ ಕಾಂಗ್ರೆಸ್ ಎಷ್ಟೇ ಇದನ್ನು ಕೊಟ್ಟರೂ ಕೂಡ ಬಹುಸಂಖ್ಯಾತ ಬ್ರಾಹ್ಮಣರೆಲ್ಲ BJP ಜೊತೆಗಿದ್ದಾರೆ. ಲಿಂಗಾಯತರಲ್ಲಾದರೂ ಅಲ್ಪ ಸ್ವಲ್ಪ ಕಾಂಗ್ರೆಸ್ ಬೆಂಬಲಿಗರು ಇರ್ಬೋದು, ಆದರೆ ಬ್ರಾಹ್ಮಣರಲ್ಲಿ ಅನಮ್ನಿಯಾದ ಇದು. ಲಿಂಗಾಯತರಲ್ಲಿ ಏನಾಗುತ್ತೆ ಸರ್ ಅಂದರೆ ಕ್ಷೇತ್ರವಾರು ಲೆಕ್ಕಾಚಾರ ಬರುತ್ತೆ. ಈಗ SS ಮಲ್ಲಿಕಾರ್ಜುನ್ ನಿಂತರೆ ಲಿಂಗಾಯತರ ಓಟುಗಳೆಲ್ಲ ಆ ಕಡೆ ಹೋಗ್ತವೆ. ಹಾಗೆ ಅಥವಾ ನಮ್ಮ MB ಪಾಟೀಲರು ಅಥವಾ ಯಶವಂತರಾಯ ಗೌಡ ಪಾಟೀಲು, ಅಪ್ಪಾಜಿ ನಾಡಗೌಡ ಪಾಟೀಲು, ಶಿವಾನಂದ ಪಾಟೀಲ್, ಹೀಗೆ ಅಭ್ಯರ್ಥಿ ಆಧರಿಸಿ ಲಿಂಗಾಯತ ಮತಗಳು ದೊಡ್ಡ ಮಟ್ಟದಲ್ಲಿ. ಇನ್ನೊಂದು ಏನು ಲೆಕ್ಕಾಚಾರ ಬರುತ್ತೆ, ಚುನಾವಣಾ ಹೊತ್ತಿಗೆ ಕಾಂಗ್ರೆಸ್ ಬರುತ್ತಾ BJP ಬರುತ್ತಾ ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಮ ಸಂಖ್ಯೆ ಜಾಸ್ತಿ ಇರಬೇಕು ಅಂತ ಲಿಂಗಾಯತರು ಭಾಳ ಪ್ರಜ್ಞಾವಂತಿಕೆಯಿಂದ ಯಾರನ್ನು ಗೆಲ್ಲಿಸ್ಬೇಕು ಅಂತ ಒಂದು ಲೆಕ್ಕಾಚಾರ ಹಾಕ್ಕೊಳ್ತಾರೆ. ಅದೇ ಆ ಲೆಕ್ಕಾಚಾರದಲ್ಲೇ ಈ ಸಚಿವರನ್ನು ಆಯ್ಕೆ ಮಾಡಲಾಗಿದೆ. ಇದು ಮೊದಲನೇ ಬಾರಿಗೆ ಅಂತ ನನಗನ್ಸೋದು. ನಿಮ್ಮ ಸಚಿವರನ್ನು ಆಯ್ಕೆ ಮಾಡುವಾಗಲೇ ಇದನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡೇ ಮಾಡಿದ್ದಾರೆ ಅಂತ ಅನಿಸುತ್ತೆ ಅಂತ. ಇದಕ್ಕೊಂದು ಪೂರಕ ಇನ್ನೊಂದು ಮಾಹಿತಿ, OBCನಲ್ಲಿ ಬಂದಾಗ ನೀವು ಒಟ್ಟು 20 ಸ್ಥಾನವನ್ನು ಅಹಿಂದ ಅಂತ ನಾವೇನು ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರಿಗೆ 20 ಸ್ಥಾನಗಳನ್ನು ಒಟ್ಟು ಕೊಡಲಾಗಿದೆ. ಒಟ್ಟು 34 ಸದಸ್ಯ ಬಲದ ಸಚಿವ ಸಂಪುಟದಲ್ಲಿ. ಅಂದರೆ ಬಹುತೇಕ ಪ್ರಾತಿನಿಧ್ಯ ಆ ಸಮುದಾಯವನ್ನು ಕೇಂದ್ರೀಕರಿಸಿಕೊಂಡಿದೆ. ಈಗ ಭಟ್ರು ಏನು ಹೇಳಿದ್ರು, ಬ್ರಾಹ್ಮಣರನ್ನ ಬಿಟ್ಟರು ಮತ್ತೊಂದು ಲಿಂಗಾಯತರು ಮತ್ತು ಒಕ್ಕಲಿಗರಿಗೆ ಕೊಟ್ಟಿದ್ದಾರೆ ಅಂತ. ಮುಖ್ಯವಾಗಿ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಲಂಬಾಣಿಯವರಿಗೆ ಕೊಟ್ಟಿರಲಿಲ್ಲ, ಅದೊಂದು ಸ್ವಲ್ಪ ಅಸಮಾಧಾನ ಇತ್ತು. ಈ ಸರಿ ರುದ್ರಪ್ಪ ಲಂಬಾಣಿ ಅವರನ್ನು ಏನು ಉಪಸಭಾಧ್ಯಕ್ಷರಾಗಿದ್ದರು, ಅವರನ್ನು ಸೇರಿಸ್ಕೊಂಡಿದ್ದಾರೆ. ರಜಪೂತ ಸಮುದಾಯಕ್ಕೆ ಕೊಟ್ಟಿದ್ದಾರೆ.
ಆಮೇಲೆ ಮರಾಠ ಸಮುದಾಯಕ್ಕೆ ಕೊಟ್ಟಿದ್ದಾರೆ, ಮರಾಠ ಭಾಷೆ ಅಲ್ಲ ನಾನು ಹೇಳೋದು, ಮರಾಠ ಜಾತಿ ಸಮುದಾಯ ಸಮುದಾಯಕ್ಕೆ ಕೊಟ್ಟಿದ್ದಾರೆ. ಮರಾಠ, ಅದು ಮರಾಠಿ ಅಲ್ಲ, ಮರಾಠಿ ಅಲ್ಲ, ನಮ್ಮ ಉಪ್ಪಾರ ಅಂತ ಪುಟ್ಟರಂಗ ಶೆಟ್ಟಿ ಅವರಿಗೆ ಕೊಟ್ಟಿದ್ದಾರೆ. ಈಗ ಉಪಸಭಾಪತಿ ಸ್ಥಾನಕ್ಕೆ ಉಮಾಶ್ರೀ ಹೆಸರನ್ನ ಕೇಳಿ ಬರ್ತಾ ಇದೆ. ಅವರು ನೇಕಾರ ಸಮುದಾಯಕ್ಕೆ ಸೇರ್ತವರು, ದೇವಾಂಗ ಸಮುದಾಯ. ಅಂದರೆ ಎಲ್ಲ ಈ ಥರದ ಕಾಂಗ್ರೆಸ್ ಒಳ ಉಪಪಂಗಡಗಳನ್ನು ಕೊಂಡಲಾಗಿದೆ. ಈಡಿಗ ಸಮುದಾಯಕ್ಕೆ 1 ಸ್ಥಾನ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ, ಕುರುಬರಿಗೆ 3 ಕೊಟ್ಟಿದ್ದಾರೆ ಈ 7ರಲ್ಲಿ. ಆದರೆ ಉಳಿದ ಸಣ್ಣ ಸಣ್ಣ ಸಮುದಾಯಗಳನ್ನು ಒಂದೊಂದು ಕೊಟ್ಟಿದ್ದಾರೆ. ಮಾಂಕಾಳು ವೈದ್ಯ ಅವ್ರಿಗೆ ಕೊಟ್ಟಿದ್ರು, ಒಂದು ನೇಕಾರ ಏನೋ ಮೀನುಗಾರರ ಸಮುದಾಯದ ಪ್ರತಿನಿಧಿಯಾಗಿ. ಬಟ್ ಅದೇನೋ ಕೊನೆ ಗಳಿಗೆನಲ್ಲಿ ಆ ಪಟ್ಟಿ ಬದಲಾವಣೆಯಾಗಿ ಮಲ್ಲಿಕಾರ್ಜುನರಿಗೆ ಹೋಗಿದಂಗೆ ಲಿಂಗಾಯತರ ಪ್ರಾತಿನಿಧ್ಯ ಕಡಿಮೆ ಇತ್ತು, 6 ಇತ್ತು. ಒಂದು ಮೇಲ್ಗೈಯನ್ನು ಲಿಂಗಾಯತರು ಪಡ್ಕೊಂಡ್ರೆ ಅದು ಕಾರಣಗಳು ಬೇರೆ ಬೇರೆ ಇರ್ಬೋದು. ಹಾಂ, ತಾವೇನೋ ಕೇಳ್ತಾ ಇದ್ರು. ಈ ಜಾತಿವಾರು ಲೆಕ್ಕಾಚಾರದಲ್ಲಿ ಚುನಾವಣೆಯನ್ನು ದೃಷ್ಟಿ ಇಟ್ಕೊಂಡು ಮತ್ತು ಜಾತಿವಾರು ಜನಸಂಖ್ಯೆಗೆ ಅನುಗುಣವಾಗಿ ಸಚಿವ ಸಂಪುಟದಲ್ಲಿ ಪ್ರಾತಿನಿಧ್ಯ ಕೊಡೋದು ಒಂದು ಕಡೆ ಸರಿ, ಯಾಕೆಂದರೆ ಎಲ್ಲ ರಾಜಕೀಯ ಪಕ್ಷಗಳು ಅದೇ ರೀತಿಯ ಲೆಕ್ಕಾಚಾರವನ್ನು ಮಾಡ್ತವೆ. ಆದರೆ ಬಹುತೇಕ ಏನು ಶಾಸಕರಿದ್ದಾರೆ, 2-3 ಬಾರಿ ಗೆದ್ದವರು, ಅವ್ರಿಗೆ ಪ್ರಾತಿನಿಧ್ಯ ಕೊಡಬೇಕು, ಅವ್ರಿಗೆ ನ್ಯಾಯ ಕೊಡಬೇಕು ಅಂತಕ್ಕಂತಹದ್ದು ಸಚಿವ ಸಂಪುಟ ವಿಸ್ತರಣೆಯ ಪ್ರತಿ ಹಂತದಲ್ಲೂ ಚರ್ಚೆ ಆಗ್ತಾ ಬಂದಿತ್ತು. ಆದರೆ ಆ ರೀತಿ ಗೆದ್ದು 4-5 ಬಾರಿ ಗೆದ್ದವರಿಗೆ ನ್ಯಾಯ ಸಿಕ್ಕಿಲ್ಲ. ಈಗ ಅವರು ಕೆಲವರು ಅಸಮಾಧಾನಗೊಂಡಿದ್ದಾರೆ. ಈಗ ಯಶವಂತ ಅವರು ರಾಜೀನಾಮೆ ಕೊಡ್ಲಿಕ್ಕೆ ಬಂದ, ಬೇಲೂರು ಗೋಪಾಲಕೃಷ್ಣ ಅಂತವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಥರದ್ದು ಒಂದು ನ್ಯಾಯ ಸಿಕ್ಕಿಲ್ಲ ಶಾಸಕರಿಗೆ ಅಂತಕ್ಕಂಥ. ಇಲ್ಲ, ನೀವು ಯಾವುದೇ ಸಚಿವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಈ ರೀತಿಯ ಬಂಡಾಯ ಸಾಮಾನ್ಯ. ಆಮೇಲೆ 5 ಬಾರಿ ಗೆದ್ದವರು, 4 ಬಾರಿ ಗೆದ್ದವರು, 3 ಬಾರಿ ಗೆದ್ದವರು ಅಂತ ಲೆಕ್ಕ ಹಾಕಿ ಕೊಡೋದಕ್ಕಾಗಲ್ಲ. ಇದೊಂದು ಪ್ರಯೋಗ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಈಗ ಈ ಹೊತ್ತಿಗೆ ನಾನು ಆಗಲೇ ಹೇಳ್ದಂಗೆ ಇವರು ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಮಾಡಿರೋ ಒಂದು ಸರ್ಕಸ್ ಆಗಿರೋದ್ರಿಂದಾಗಿ 5-6 ಬಾರಿ ಗೆದ್ದವರು ಈಗ ಆ ಲೆಕ್ಕದ ತುಂಬ ಜನ ಹಿರಿಯರಿಗೆ ಸಿಕ್ಕಲಿಲ್ಲ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇದ್ದ ತುಂಬ ಜನ ಹಿರಿಯರನ್ನು ಕೈ ಬಿಟ್ಟಿದ್ದಾರೆ. ಅವರು ಸಮರ್ಥರಲ್ಲ ಅಂತಲ್ಲ, ಹೊಸಬರು. ಈಗ ಮೊದಲನೇ ಬಾರಿಗೆ ಶಾಸಕರಾದವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಹಾಗೆ ಏನೋ ಒಂದು ಪ್ರಯೋಗ, ಒಂದು ಜಾತಿವಾರು ರೀತಿಯಲ್ಲಿ ಹೊಸ ಪ್ರಯೋಗ ಅಂತ ಅನ್ಸುತ್ತೆ ನನಗೆ. ಇಲ್ಲಿವರೆಗೆ ರಾಜಕಾರಣದಲ್ಲಿ ಈ ರೀತಿಯ ಪ್ರಯೋಗವನ್ನೇ ಯಾರೂ ಮಾಡ್ದಂಗೆ ಕಂಡಿರಲಿಲ್ಲ ನಮಗೆ. ಇದು ಮೊದಲನೇ ಬಾರಿಗಿಂಥದ್ದೊಂದು ಪ್ರಯೋಗವನ್ನು ಮಾಡಿರೋ ಹಿನ್ನೆಲೆ ಒಳಗೆ ಅವ್ರಿಗೂ ಗೊತ್ತಿಲ್ಲ, ಪ್ರಯೋಗನೇ ಅದು, ಮುಂದೇನು ಇಫೆಕ್ಟ್ ಆಗುತ್ತೆ, ಏನು ಮಾಡುತ್ತೆ ಅಂತ ಗೊತ್ತಿಲ್ಲ. ಬಟ್ ಅಂತೂ ಒಂದು ಪ್ರಯೋಗ ಮಾಡಿದ್ದಾರೆ. ಅದು ಸ್ವಾಗತಾರ್ಹ ಪ್ರಯೋಗ ಅಂತ ನಾನು ಹೇಳೋದು. ನೀವು ಕೇವಲ ವಯಸ್ಸಾಗಿದೆ ಅಂತೇಳಿ ಹೇಗೆ ಅದರ ಸಚಿವ ಸ್ಥಾನ ಕೊಡೋಕ್ಕಾಗಲ್ವೋ ಹಾಗೆ ನೀವು ಲೆಕ್ಕಾಚಾರ, ಈ ರಾಜಕಾರಣ ಅಂತಂದರೆ ಕಂಪ್ಲೀಟ್ ಲೆಕ್ಕಾಚಾರದ ಮೇಲೇ ನಡೆಯೋದು. ಈ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಹೈಕಮಾಂಡ್ ಇಂಥದ್ದೊಂದು ಪ್ರಯತ್ನ ಮಾಡಿದೆ ಅಂತ ನನಗನ್ಸುತ್ತೆ. ಚುನಾವಣೆಯ ದೃಷ್ಟಿಲಿ ಇಟ್ಕೊಂಡಾಗ ಏನಾಗುತ್ತೆ ಸುಮಾರು ಸಾರಿ ಏನಂದರೆ, ಎದುರಾಳಿ ಪಕ್ಷದವರು ಯಾವ ರೀತಿ ಆಟ ಆಡಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಯಾವುದೇ ಪಕ್ಷದ, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ತನ್ನ ಪಗಡೆಗಳನ್ನು ಆಡಿಸ್ತಾ ಇರುತ್ತೆ. ಬಹುಶಃ BJP ಅವರಿಗೆ ಮುಂದಿನ ಚುನಾವಣೆಗಳಲ್ಲಿ ಅನುಕೂಲಕಾರಿ ಆಗಬಹುದಾದ, ಅಂದರೆ ಯಾರಿಗೆ ಸಂಪುಟ ಸ್ಥಾನ ಕೊಡದೇ ಇದ್ದರೆ ಯಾವ ಸಮುದಾಯ ನಮ್ಮಿಂದ ದೂರ ಆಗಬಹುದು ಎಂಬ ಲೆಕ್ಕಾಚಾರದಲ್ಲಿ ಇಟ್ಕೊಂಡು ಮಾಡಲಾಗಿದೆ. ನೀವಾಗಲೇ ಹೇಳಿದಾಗ ಅದು ಅನ್ಯಾಯ ಅಲ್ಲ, ಯಾಕೆ 136 ಜನ ಶಾಸಕರು ಗೆದ್ದಿದ್ದಾರೆ ಕಾಂಗ್ರೆಸ್. 34 ಕೊಡೋಕ್ಕಾಗೋದು, 34 ಕೊಡೋಕ್ಕಾಗೋದು. ಪ್ಲಸ್ ಇನ್ನೂ 3 ಜನ ಬಾಹ್ಯ ಬೆಂಬಲಿತರಿದ್ದಾರೆ, 37-38 ಜನ ಇದ್ದಾರೆ. ನೀವಲ್ಲಿ 34 ಜನಕ್ಕೆ ಕೊಡಬೇಕು ಅಂದಾಗ ಏನಾಗುತ್ತೆ, ಹಿರಿತನ. ಈ ಖರ್ಗೆ ಅವರು ಬಹುಶಃ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದಂತಹ ದಾಖಲೆಯನ್ನು ಹೊಂದಿರತಕ್ಕಂಥವ್ರು ಸಿದ್ದರಾಮಯ್ಯ ಮತ್ತು ಖರ್ಗೆ ಅವರು ಮುಖ್ಯಮಂತ್ರಿ ಆಗಲಿಲ್ಲ. ಅವತ್ತಿನ ಅವಕಾಶಗಳು ಮತ್ತು ಅವತ್ತಿನ ಅನಿವಾರ್ಯತೆ. ಒಂದು ಸರ್ಕಾರ ಅಂದರೆ ರಾಜಕೀಯ ಲೆಕ್ಕಾಚಾರಗಳ ಜೊತೆಗೂ ಸಹ ಒಂದು ದೃಢವಾಗಿ ಮತ್ತು ಯಶಸ್ವಿಯಾಗಿ ಸರ್ಕಾರ ನಡೆಸಬೇಕಾಗತ್ತೆ. ಹಂಗೆ ನಡೆಸಬೇಕಾದ್ರೆ ಅನುಭವಿಗಳು, ಹಿರಿಯ ರಾಜಕಾರಣಿಗಳು ಸಚಿವರಾಗಬೇಕಾಗಿರೋದು ಒಂದು ಅವಶ್ಯಕತೆ ಇರುತ್ತೆ. ಆದರೆ ಈ ಸರ್ಕಾರದಲ್ಲಿ HK ಪಾಟೀಲ್ ಅಂತವರು, ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಮಂತ್ರಿ ಆದಂಥವರು ಭಾಳ ಜನ, ಮಹದೇವಪ್ಪ ಆಗಿರ್ಬೋದು, ದೇಶಪಾಂಡೆ ಆಗಿರ್ಬೋದು, ಜಯಚಂದ್ರ ಆಗಿರ್ಬೋದು, ಹಿರಿಯರನ್ನೆಲ್ಲರನ್ನೂ ಈ ಕಡೆಗಣಿಸಿದ್ದಾರೆ ಅಂತಕ್ಕಂತಹ ಒಂದು ಆರೋಪ ಅಥವಾ ಧ್ವನಿ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಲ್ಲ, ಒಂದೇನಾಗಿದೆ, ಕಾಂಗ್ರೆಸ್ನವರು ಹಿಂದೆ ಬೇಲೂರು ನಿರ್ಣಯ ಅಂತ ಒಂದು ನಿರ್ಣಯವನ್ನು ಕೈಗೊಂಡ್ರು AICC ಸಮಾವೇಶದಲ್ಲಿ. 50% ನಾವು ಯುವಕರಿಗೆ ಕೊಡಬೇಕು ಅಂತ. ಅದು ಇವತ್ತಿನವರೆಗೂ ಜಾರಿ ಆಗಿಲ್ಲ. ನಾನು ಈಗ ಕೊಟ್ಟಿರೋ ಯುವಕರು ಅಂತ ಹೇಳ್ತಾ ಇಲ್ಲ, ಆದರೆ ನೀವು HK ಪಾಟೀಲ್ರು ಇರಬಹುದು ಅಥವಾ ಮಹದೇವಪ್ಪನವ್ರು ಇರ್ಬೋದು, ಅಥವಾ ಅನೇಕ ಸಾರಿ ಸಚಿವರಾಗಿದ್ದಾರೆ. HK ಪಾಟೀಲರಾಗಿದ್ದಾರೆ, ಮಹದೇವಪ್ಪನವ್ರು ಸರ್ಕಾರ ಬಂದಾಗೆಲ್ಲ ಕಾಂಗ್ರೆಸ್ ಇದ್ದಾಗ ಸಚಿವರಾಗಿದ್ದಾರೆ. ಹೊಸಬರಿಗೆ ಅವಕಾಶ ಕೊಟ್ಟಾಗ ಹೊಸತನ ಬರೋಕ್ಕೆ ಸಾಧ್ಯ. ಬಹುಶಃ ರಾಹುಲ್ ಗಾಂಧಿಯವರ ಆಲೋಚನೆ, ಏಕೆಂದರೆ ಈ ಪಟ್ಟಿ 2 ತಿಂಗಳು ವಿಳಂಬ ಆಗೋದಕ್ಕೆ ಕಾರಣವೇ ರಾಹುಲ್ ಗಾಂಧಿ.
ಸಿದ್ದರಾಮಯ್ಯನವ್ರದ್ದೊಂದು ಪಟ್ಟಿ ಇತ್ತು, ಡಿ ಕೆ ಶಿವಕುಮಾರ್ದೊಂದು ಪಟ್ಟಿ ಇತ್ತು, ಖರ್ಗೆ ಅವ್ರದ್ದೊಂದು ಪಟ್ಟಿ ಇತ್ತು, ವೇಣುಗೋಪಾಲ್ ಪಟ್ಟಿ ಇತ್ತು, ಸುರ್ಜೇವಾಲಾ ಪಟ್ಟಿ ಇತ್ತು. ಇವತ್ತು ಕೊನೆ ಬದಲಾವಣೆ ಆಗಿದ್ದು ಸುರ್ಜೇವಾಲಾ ಪಟ್ಟಿ ಅಂತ ಹೇಳಲಾಗ್ತಿದೆ. ಕೊನೆಯ ಹಂತದಲ್ಲಿ ಬದಲಾವಣೆ ಆಯ್ತಲ್ಲ, ಏನು ಎಸ್ ಮಲ್ಲಿಕಾರ್ಜುನ ಎಂಟ್ರಿ ಆದರು ಅಂತ. ಹಾಗಾಗಿ ಆ ಪಟ್ಟಿಯಲ್ಲಿ ಎಲ್ಲರೂ ನಮ್ಮವ್ರು ಬೇಕು ಅಂತಿದ್ರು. ಆದರೆ ಈ ನೀವು ಮುಖಗಳನ್ನು ನೋಡಿ, ಈಗ ಬಸವಂತಪ್ಪ ಅವ್ರಿಗೆ ದೊಡ್ಡವಾದಂಥ ಹಿನ್ನೆಲೆ ಏನಿಲ್ಲ. ಯಾವ ನಿಮ್ಮ ದಾವಣಗೆರೆ ಜಿಲ್ಲೆಯ ಮಾಯಕೊಂಡ ಶಾಸಕರು, ಆಂಜನೇಯ ಅವರ ಹತ್ತಿರ ಸಂಬಂಧ ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ. ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಲಾಡ್ ಅಂತವರು ಇವತ್ತು ಕಾಂಗ್ರೆಸ್ನ ನಿಲುವುಗಳನ್ನು ಭಾಳ ಪ್ರಬಲವಾಗಿ ಪ್ರತಿನಿಧಿಸುವಂಥ ಒಂದು ದೊಡ್ಡ ಧ್ವನಿ ಕಾಂಗ್ರೆಸ್ಗೆ. ನೀವು ಲಾಡನ್ನು ಬಿಟ್ಟು ನೀವು ಅದೇ ಧಾರವಾಡದಲ್ಲಿ ಇನ್ನೊಬ್ಬರು ಪಕ್ಕದ ಜಿಲ್ಲೆಯ ಎಚ್ ಕೆ ಪಾಟೀಲ್ ಕೊಟ್ಟರೆ ಏನು, ಎಚ್ ಕೆ ಪಾಟೀಲು ಅನುಭವಿ, ಎಲ್ಲವನ್ನೂ ಮಾತಾಡ್ತಾರೆ, ಸರ್ಕಾರವನ್ನು ಸರಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಸರ್ಕಾರ ಮಾತ್ರ ಆಗಲ್ಲ. ರವೀಂದ್ರ ಭಟ್ರು ಹೇಳಿದಾಗ ಇನ್ನು 1.25-2 ವರ್ಷದಲ್ಲಿ ಚುನಾವಣೆ ಎದುರಿಸ್ಬೇಕು ನಾವು. ಪಕ್ಷವನ್ನು ಮತ್ತು ಸರ್ಕಾರದ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಹೊಸ ಮುಖ ಬಂದರೆ ಮಾತ್ರ ಸಾಧ್ಯ. ಅನುಭವಿಗಳಂದ್ರೆ ಏನು ಮಾಡ್ತಾರೆ ಗೊತ್ತಾ, ಅದೇ ಯಥಾ ಪ್ರಕಾರ ಮಾಡ್ತಾರೆ. ಹೊಸತನವನ್ನು ತರಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ಒಂದು ಪ್ರಯೋಗವನ್ನು ಮಾಡಿದ್ದಾರೆ. ಅದು ಯಶಸ್ವಿ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಇನ್ನೊಂದು ಗಮನಿಸಬೇಕು, ಕಾಂಗ್ರೆಸ್ ಸದಸ್ಯರ ಸಂಖ್ಯೆ ಎಷ್ಟು? 140 ಹತ್ರ ಇದೆ ಅಲ್ವಾ? ನೀವು ಹೇಳಿದಂಗೆ 3 ಬಾರಿ 4 ಬಾರಿ 5 ಬಾರಿ ಗೆದ್ದವರು 60-70 ಜನ ಇದ್ದಾರೆ. ನೀವು ಈ 33 ಜನ ಮುಖ್ಯಮಂತ್ರಿಯನ್ನು ಸೇರಿದರೆ 34 ಜನ ಕೊಡಬೇಕು ಅಂತಂದರೆ ಮತ್ತೆ ಎಷ್ಟೋ ಒಂದಿಷ್ಟು ಅರ್ಧದಷ್ಟು ಜನರನ್ನು ಕೈ ಬಿಡಲೇಬೇಕು. ಹಾಗಾಗಿ ರಾಜಕಾರಣ, ಸರ್ಕಾರ ನಡೆಸೋದು ಇವೆಲ್ಲ ಲೆಕ್ಕಾಚಾರದ ಮೇಲೇ ನಡೆಯೋದು. ಆಗಲೇ ಹೇಳ್ದಂಗೆ ಚುನಾವಣೆಯನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿರೋ ಸಂಪುಟದ ಕಸರತ್ತಾಗಿರೋದ್ರಿಂದಾಗಿ ಇಲ್ಲಿ ಒಂದು ಪ್ರಯೋಗ ಇದು. ಈ ಪ್ರಯೋಗವನ್ನು ನೀವು ಅದು ವಿಫಲನೂ ಆಗ್ಬೋದು, ಸಕ್ಸಸ್ ಆಗ್ಬೋದು. ಅದು ಮುಂದಿನ ಚುನಾವಣೆ ಅದನ್ನು ಹೇಳುತ್ತೆ. ಆದರೆ ರಾಜಕೀಯವಾಗಿ ಗಮನದಲ್ಲಿಟ್ಟು ಎಚ್ಚರಿಕೆಯಿಂದ ಒಂದು ಸಂಪುಟವನ್ನು ತಯಾರು ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಅದರೊಳಗೆ ಯಾರಿಗೂ ಅಸಮಾಧಾನ ಆಗೋದು ಸಹಜವಾದದ್ದು. ಆದರೆ ನೀವು ಇವತ್ತು ಡಿ ಕೆ ಶಿವಕುಮಾರ್ ಈಗ ಹೇಳಿರ್ತಾರೆ, ಸಚಿವ ಸಂಪುಟದ ವಿಸ್ತರಣೆ ಆದಮೇಲಿನ ಇದರೊಳಗೆ ಹೇಳ್ತಾರೆ, ನಾನು ಎಲ್ಲರನ್ನೂ ಕರೆದು ಮಾತಾಡ್ತೀನಿ ಅಂತ. ಅದು ಸಹಜವಾಗಿ ನಡೀತದೆ. ಹೈಕಮಾಂಡ್ ಮಾತಾಡುತ್ತೆ, ಸಿದ್ದರಾಮಯ್ಯ ಮಾತಾಡ್ತಾರೆ, ಬಿ ಕೆ ಹರಿಪ್ರಸಾದ್ ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಅದು ನಡೀತದೆ. ರಾಜಕಾರಣದಲ್ಲಿ ಇವೆಲ್ಲವೂ ಇರುತ್ತೆ. ಬರೇ ವಯಸ್ಸು ಅಥವಾ ಅತಿ ಹೆಚ್ಚು ಬಾರಿ ಗೆದ್ದವರಿಗೆ ಸಚಿವರನ್ನು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ತತ್ಕಾಲದ ಆವತ್ತಿನ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಮಾಡೋದಿದೆಯಲ್ಲ, ಅದೇ ರಾಜಕಾರಣ. ಆಮೇಲೆ ಹಿರಿಯರು ಇಲ್ಲ ಅಂತಲ್ಲ, ರಾಮಲಿಂಗಾರೆಡ್ಡಿ ಇದ್ದಾರೆ, ಪರಮೇಶ್ವರ್ ಇದ್ದಾರೆ, ಜಾರಕಿಹೊಳಿ ಇದ್ದಾರೆ. ಈಗ ನೀವು ಕಳೆದ ಚುನಾವಣೆ ಹೊತ್ತಿಗೆ ಬಿ ಜೆ ಪಿಯಿಂದ ಕಾಂಗ್ರೆಸ್ಸಿಗೆ ಬಂತ ಲಕ್ಷ್ಮಣ ಸವದಿ ಅವರು ಎಷ್ಟು ಸರ್ಕಾರದ ಸಚಿವರಾಗಿದ್ದಂಥವ್ರು. ಹಿರಿಯರು ಇಲ್ಲ ಅಂತಲ್ಲ, ಅದು ಸಮವಾದಂಥ ಒಂದು ಹಂಚಿಕೆ ಇದೆ ಹಿರಿಯರು ಮತ್ತು ಕಿರಿಯರು. ಈಗ ಪ್ರಿಯಾಂಕನ್ ನೀವು ಕಿರಿಯರು ಅನ್ನೋಕ್ಕಾಗಲ್ಲ. ಅವರು ಆಗಲೇ 4 ಬಾರಿ ಸಚಿವರಾಗಿದ್ದಾರೆ. ಕೃಷ್ಣ ಬೈರೇಗೌಡ ಫಸ್ಟ್ ಟೈಮ್ ಅಲ್ಲ, ಅವರು ಇದ್ದಾರೆ. ಸಮತೋಲನ ಇದ್ದಂಗೆ ಇದೆ. ಸಚಿವರ ಪಟ್ಟಿ ತಯಾರಿಸಬೇಕಾದ್ರೆ ಜಾತಿವಾರ ಲೆಕ್ಕಾಚಾರದ ಜೊತೆಗೆ ಬಹುಮುಖ್ಯವಾಗಿ ಪರಿಗಣಿಸೋದು ಪ್ರಾದೇಶಿಕ ಸಮಾನತೆ ಮತ್ತು ಜಿಲ್ಲಾವಾರು ಪ್ರಾತಿನಿಧ್ಯವನ್ನು. ಈ ಸಲ ಜಿಲ್ಲಾವಾರು ಪ್ರಾತಿನಿಧ್ಯ ಕೊಡಬೇಕಾದ್ರೆ ಈ ವಿಜಯಪುರಕ್ಕೆ ಸಿಕ್ಕಿಲ್ಲ ಅಂತಕ್ಕಂಥದ್ದಲ್ಲಿ ಪ್ರತಿಭಟನೆಗಳು ಸ್ಟಾರ್ಟ್ ಆಗಿದ್ದಾವೆ. ಈ ಥರ ಜಿಲ್ಲಾವಾರು ಪ್ರಾತಿನಿಧ್ಯವನ್ನು ಸರಿಯಾಗಿ ಹಂಚಿಕೆ ಮಾಡೋದರಲ್ಲಿ ವಿಫಲರಾಗಿದೆಯಾ ಈ ಹೈಕಮಾಂಡು ಮತ್ತು ಮುಖ್ಯಮಂತ್ರಿ? ಅದೇ ಒಂದು ಏನಾಗುತ್ತೆ ಚಂದ್ರ, ಈಗ 31 ಜಿಲ್ಲೆ ಇದೆ ನಮ್ಮಲ್ಲಿ, 33 ಜನ ಸಚಿವರು, ಮುಖ್ಯಮಂತ್ರಿ ಬಿಡಿ 33 ಸಚಿವರನ್ನು ಒಂದೊಂದು ಜಿಲ್ಲೆಗೆ ಒಂದೊಂದೇ ಕೊಡೋಕ್ಕೆ ಸಾಧ್ಯ. ನೀವು ಜಾತಿವಾರ ಲೆಕ್ಕಾಚಾರ ನೋಡಬೇಕು. ಆಮೇಲೆ ಪಕ್ಷವನ್ನು ಮುನ್ನಡೆಸಬಲ್ಲ, ಅಂದರೆ ಪಕ್ಷಕ್ಕೆ ಚುನಾವಣೆ ಸಮಯದಲ್ಲಿ ನೆರವಾಗಬಹುದಾದ ಸಂಪನ್ಮೂಲ ಕ್ರೋಢೀಕರಣ ಮಾಡಬಹುದಾದಂಥ ವ್ಯಕ್ತಿಗಳನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇರ್ಬೋದು, ಬಿ ಜೆ ಪಿ ಹೈಕಮಾಂಡ್ ಇರ್ಬೋದು, ಗಮನದಲ್ಲಿಟ್ಕೊಂಡು ಕೆಲಸ ಮಾಡ್ತಾರೆ. ಹಾಗಾಗಿ ನೀವು ಎಲ್ಲ ಜಿಲ್ಲೆಗೆ ಪ್ರಾತಿನಿಧ್ಯ ತಪ್ಪಿದೆ. ಈಗ ಕೆಲವು ಜಿಲ್ಲೆ, ಈಗ ನೀವು ಕಲಬುರಗಿಗೆ ಕೆಲವು ಸರಿ ಈಗ ಯಾರು ಪ್ರಿಯಾಂಕ್ ಅವರಿದ್ದಾರೆ, ಶರಣ್ ಪ್ರಕಾಶ್ ಪಾಟೀಲ್ ಇದ್ದಾರೆ, ಇಬ್ಬರಾಗೋಯ್ತು. ಈಗ ನಮ್ಮ ಜೇವರ್ಗಿಯಿಂದ ಅಜಯ್ ಸಿಂಗ್ ಬರ್ತಾರೆ. ಮೈಸೂರು ಕೆಲವು ಸಾರಿ ಜಾಸ್ತಿ ಸಿಕ್ಕಿದ್ದಿದೆ. ಶಿವಮೊಗ್ಗದಿಂದ ಕೆಲವು ಸಾರಿ 3 ಜನ ಆಗಿದ್ರು, ಈ ಸಾರಿ ಒಬ್ಬರೇ ಸಿಕ್ಕಿದ್ದಾರೆ. ತುಮಕೂರಿಂದ 3 ಜನ ಇದ್ದರು. ಆದರೆ ಎಲ್ಲ ಜಿಲ್ಲೆಗೂ ಪ್ರಾತಿನಿಧ್ಯ ಕೊಡುವುದು ಈಗಾಗಲೇ ನಾವು ಚರ್ಚೆ ಮಾಡಿದ ಹಾಗೆ ಇರುವ 33 ನೀವು ಒಂದೊಂದಕ್ಕೆ ಒಂದೊಂದೇ ಕೊಡಬೇಕಾಗ್ತದೆ. ಬೆಂಗಳೂರಲ್ಲಿ 28 ಶಾಸಕರಿದ್ದಾರೆ. ಈಗಾಗಲೇ ಬೆಂಗಳೂರಿನ ಕೃಷ್ಣಪ್ಪ ಅವರು, ಆನೇಕಲ್ ಶಿವಣ್ಣ ಅವರು ಎಲ್ಲ ನಮಗೆ ಸಿಕ್ಕಿಲ್ಲ ಅಂತ ಅಸಹನೆಯನ್ನು ವ್ಯಕ್ತಪಡಿಸ್ತಾರೆ. ಯಾಕೆಂದರೆ ಭಾಳ ನಿರೀಕ್ಷೆಯಲ್ಲಿದ್ದರು. ಕೃಷ್ಣಪ್ಪ ಏನು ನಮ್ಮ ವಿಜಯನಗರ ಶಾಸಕರಂಥ ಕೃಷ್ಣಪ್ಪನವರು ಈ ಸರಿ ಸಿಗ್ತದೆ ಅನ್ನೋ ಕಾರಣಕ್ಕೆ. ಆಮೇಲೆ ಹ್ಯಾರಿಸ್ ಅವರು ಭಾಳ ನಿರೀಕ್ಷೆಯಲ್ಲಿದ್ದರು, ಶಾಂತಿನಗರ ಶಾಸಕರು. ಪುಲಕೇಶ್ ನಗರ ಶಾಸಕ ಶ್ರೀನಿವಾಸ್ ಅವರು ನಿರೀಕ್ಷೆ. ನೀವು ಎಲ್ಲ ನಿರೀಕ್ಷೆ. ಬೆಂಗಳೂರಿಗೆ ನೀವು 28 ಜನ, MR ಸೀತಾರಾಮ್ ವಿಧಾನ ಪರಿಷತ್ ಸದಸ್ಯರು ಸಿಗುತ್ತೆ ಅನ್ನೋ ಹೆಸರಿತ್ತು. ಯಾರು ಮತಗಳನ್ನು ಪ್ರಭಾವಿಸಬಲ್ಲವರು, ಯಾರು ಓಟ್ ತರಬಲ್ಲವರು, ಪಕ್ಷದ ವರ್ಚಸ್ಸನ್ನು ಹೆಚ್ಚಿಸಬಲ್ಲವರು ಅನ್ನೋದು ಮತ್ತು ಜಾತಿ
ಸಾಧ್ಯವಾದಷ್ಟು ಜಾತಿ ಎಲ್ಲ ಏನು ಪ್ರಾತಿನಿಧ್ಯವನ್ನು ಕೊಟ್ಟು ಮಾಡದ ಹಾಗೆ ಇದೆ. ಇದು ಸ್ವಲ್ಪ ವೈವಿಧ್ಯದಿಂದ ಕೂಡಿದ ಮತ್ತು ಸಮಾನ ನ್ಯಾಯದ ಕಡೆ ಹೆಜ್ಜೆ ಇಟ್ಟಂಗೆ ಕಾಣಿಸ್ತಾ ಇದೆ. ಇನ್ನೊಂದು ಗಮನಿಸಬೇಕು, ಒಂದು ಕಡೆಯಿಂದ ನಾವು ಜಾತಿ ಲೆಕ್ಕಾಚಾರವನ್ನು ಮಾಡಿದರೆ ಪ್ರಾದೇಶಿಕವಾಗಿ ನೀವು ಸಮತೋಲನ ಮಾಡೋಕ್ಕಾಗಲ್ಲ. ಪ್ರಾದೇಶಿಕವಾಗಿ ಸಮತೋಲನ ಮಾಡೋಕ್ಕೆ ಹೋದರೆ ಜಾತಿ ಆಗಲ್ಲ. ಜಾತಿಯನ್ನೇ ಯಾಕೆ ಮಾಡ್ತಾರೆ ಅಂತಂದರೆ, ಕಲಬುರಗಿಯಲ್ಲಿ ಒಂದು ಜಾತಿ ಕೊಟ್ಟರೆ ಅದು ಉತ್ತರ ಕನ್ನಡ ದಕ್ಷಿಣ ಕನ್ನಡದ ಜಾತಿಯ ಮೇಲೂ ಪ್ರಭಾವ ಬೀರುತ್ತೆ. ಅಥವಾ ಹುಬ್ಳಿ ಧಾರವಾಡದಲ್ಲಿ ಆ ಪ್ರಾದೇಶಿಕವಾಗಿ ಯಾವುದೋ ಒಂದು ಜಾತಿಯನ್ನು ಪರಿಗಣಿಸಿ ಕೊಟ್ಟರೆ ಅದು ಮೈಸೂರಿನಲ್ಲಿಯೋ ಹಾಸನದಲ್ಲಿಯೋ ಇನ್ನೊಂದು ಕಡೆಗೋ ಪರಿಣಾಮ ಬೀರುತ್ತೆ. ಆದರೆ ಹಾಸನದವರಿಗೆ ಇವರು ಹಾಸನದವರು ಅನ್ನೋ ಕಾರಣಕ್ಕಾಗಿ ನೀವು ಮಂತ್ರಿ ಸ್ಥಾನ ಕೊಟ್ಟರೆ ಅದು ಕಲಬುರಗಿಯ ಮೇಲೋ ಉತ್ತರ ಕನ್ನಡದ ಮೇಲೋ ಇನ್ನೊಂದು ಬಿಜಾಪುರದ ಮೇಲೋ ಪರಿಣಾಮ ಬೀರಲ್ಲ. ಆ ಕಾರಣಕ್ಕಾಗಿಯೇ ಲೆಕ್ಕಾಚಾರದಲ್ಲಿ ನೀವು ಜಾತಿಯನ್ನೇ ಗಮನದಲ್ಲಿ ಇಟ್ಕೊಂಡು ಕೊಡ್ತಾರೆ. ಪ್ರಾದೇಶಿಕವಾಗಿ ಇದನ್ನು ಗಮನಿಸಲು ನಾವು ಚರ್ಚೆ ಮಾಡಬೇಕಾಗಿದ್ದು ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಏನು ಅಂತಂದರೆ, ನೀವು ಅದನ್ನ ಪ್ರಶ್ನೆ ಕೇಳ್ಬೋದು ಅಂತ ಅಂದ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಭಾಳ ಮುಖ್ಯವಾದ್ದು ಕಳೆದ 5-6 ಸಚಿವ ಸಂಪುಟಗಳನ್ನು ನೋಡಿದರೆ ಎಲ್ಲ ಸಚಿವ ಸಂಪುಟಕ್ಕಿಂತ ಭಿನ್ನವಾದ ಸಚಿವ ಸಂಪುಟ. ಮುಖ್ಯಮಂತ್ರಿ ಆಯ್ಕೆಯನ್ನು ಚುನಾಯಿತ ಶಾಸಕರು ಆಯ್ಕೆ ಮಾಡಬೇಕು ಅಂತಕ್ಕಂಥದ್ದು, ಮತ್ತು ಸಚಿವ ಸಂಪುಟವನ್ನು ಅಂದರೆ ಸಚಿವರು ನೇಮಕ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿ ಪರಮಾಧಿಕಾರ ಸಂವಿಧಾನದ ಪ್ರಕಾರ. ಆದರೆ ಎಲ್ಲವನ್ನೂ ಹೈಕಮಾಂಡ್ ಮಾಡ್ತಾ ಇದೆ. ಇದು ಸರಿಯಾದ ಕ್ರಮನ ಪ್ರಜಾಪ್ರಭುತ್ವ ವ್ಯವಸ್ಥೆ? ಇಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಿದೆ. ಈಗ ನಿಜವಾಗಿ ಚರ್ಚೆ ಆಗಬೇಕಾಗಿದ್ದೇನು ಅಂತಂದರೆ, ಮುಖ್ಯಮಂತ್ರಿಯನ್ನು ಲಕೋಟೆ ಮುಖ್ಯಮಂತ್ರಿ ಅಂತ ಕರೀತಾರೆ. ಅದು ಯಾವ ಪಕ್ಷ ಬಂದರೂ ಹೈಕಮಾಂಡ್ನವರೇ ಬಂದರೆ BJPಯಲ್ಲಿ ಏನು ಚೇಂಜ್ ಆಗಿಲ್ಲ. ಆ ಲೆಕ್ಕಕ್ಕೆ JDSನವ್ರು ಬೆಟ್ರು ಅಂತ ಅನ್ಸುತ್ತೆ. ಯಾಕಂದರೆ ಅಲ್ಲಿ ಮೊದಲೇ ತೀರ್ಮಾನ ಆಗಿರುತ್ತೆ. ಹಾಗಾಗಿ ಮುಖ್ಯಮಂತ್ರಿ ಅಂತ ಇದು ಈ ಸಲದ ವಿಶೇಷ ಏನು ಅಂತಂದರೆ, ಪಟ್ಟಿಯಲ್ಲಿ ವಿಧಾನಸಭಾಧ್ಯಕ್ಷರು ಯಾರು, ವಿಧಾನಸಭಾ ಉಪಾಧ್ಯಕ್ಷರು ಯಾರು, ವಿಧಾನ ಪರಿಷತ್ ಸಭಾಪತಿ ಯಾರು, ಉಪಸಭಾಪತಿ ಯಾರು ಅನ್ನೋದನ್ನು ಕೂಡ ಅಲ್ಲ. ಕೊನೆ ಪಕ್ಷ ಅವರು ಸಭಾಪತಿ ಅಭ್ಯರ್ಥಿ ಅಂತನೂ ಹಾಕಿಲ್ಲ. ಸಭಾಪತಿ ಅದು ಹೊಸ ಸಂಪ್ರದಾಯ. ಅದು ಸರಿಯಾದ ಕ್ರಮ ಅಲ್ಲ. ಅದು ಹೈಕಮಾಂಡ್ನ ಸರ್ವಾಧಿಕಾರಿ ಧೋರಣೆ. ಆ್ಯಕ್ಚುಲಿ ಚುನಾವಣಾ, ನೀವಾಗಲೇ ಹೇಳಿದ್ರಿ, ಮುಖ್ಯಮಂತ್ರಿಯದು ವಿವೇಚನಾಧಿಕಾರ, ಪರಮಾಧಿಕಾರ, ತನ್ನ ಸಂಪುಟಕ್ಕೆ ಯಾರು ಸೇರಿಸ್ಕೋಬೇಕು ಅಂತ. ರವೀಂದ್ರ ಭಟ್ರವ್ರು ಹೇಳಿದಾಗೆ ಅದು ಯಾವ ಪಕ್ಷದಲ್ಲೂ ಹಂಗಾಗಲ್ಲ, ಲಕೋಟೆಯಲ್ಲಿ ಬರುತ್ತೆ. ಯಡಿಯೂರಪ್ಪನವ್ರು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ 2 ಉಪಮುಖ್ಯಮಂತ್ರಿ ಹೆಸರು ಬಂದ್ಬಿಡುತ್ತೆ. ಒಂದು ಅವತ್ತು ಸೋತಂತಹ ಲಕ್ಷ್ಮಣ್ ಸವದಿ, ಇನ್ನೊಂದು ಅಶ್ವಥ್ ನಾರಾಯಣ ಹೆಸರು. ಯಡಿಯೂರಪ್ಪನವ್ರು ಗಾಬರಿ ಆಗ್ಬಿಡ್ತಾರೆ, ಇದೇನು ರೀ ಉಪಮುಖ್ಯಮಂತ್ರಿ ಹೆಸರು 2 ಬಂದಿದೆ ಅಂಥೇಳಿ. ಅಲ್ಲೂ ಲಕೋಟೆ ಪರಿಸ್ಥಿತಿ ಇತ್ತು. ಇಲ್ಲೂ ಕೂಡ ಈ ಪಟ್ಟಿ ನೋಡಿ ನೀವು, ನಿನ್ನೆ ಬರುತ್ತೋ ಇವತ್ತು ಬರುತ್ತೋ ಗೊಂದಲ ಇದ್ದು ಕೊನೆಗೆ ಇವತ್ತು 10 ಗಂಟೆಗೆ ಬಂದಿದೆ. ಆದರೆ ಸಭಾಧ್ಯಕ್ಷರು ಉಪಸಭಾಧ್ಯಕ್ಷರನ್ನ ಸದನ ಚುನಾಯಿಸಬೇಕು, ಅದು ಚುನಾವಣೆ ನಡೀಬೇಕು. ಮತ್ತು ಇನ್ನೊಂದು, ಸಭಾಪತಿಯವರ ಹುದ್ದೆ ಇನ್ನೂ ಖಾಲಿಯಾಗಿಲ್ಲ. ಬಸವರಾಜ ಹೊರಟ್ಟಿಯವರು ಆ ಸ್ಥಾನದಲ್ಲಿ ಇದ್ದಾರೆ. ನೀವು ಖಾಲಿಯಾದ ಮೇಲೆ ಚುನಾವಣೆ ಪ್ರಕ್ರಿಯೆ ಆರಂಭ ಆಗಬೇಕು, ಅಥವಾ ಅವತ್ತು ರಾಜೀನಾಮೆ ಕೊಡಿಸಿ ಏನೋ ಮಾಡಬೇಕು. ಅದಕ್ಕಿಂತ ಮೊದಲು ನೀವು ಹೈಕಮಾಂಡು ಅನುಮೋದಿತ ಪಟ್ಟಿನಲ್ಲಿ ಇವರು ಸಭಾಧ್ಯಕ್ಷರನ್ನು ಡಿಕ್ಲೇರ್ ಮಾಡೋದು, ಇದು ಪ್ರಜಾಪ್ರಭುತ್ವದ ವಿರೋಧಿ ಕ್ರಮ. ಅದನ್ನ ಸಚಿವರನ್ನು ಬಿಡಿ, ಏನು ಮಾಡೋಕ್ಕಾಗಲ್ಲ, ಸರ್ಕಾರ ಅವ್ರು ನಡೆಸ್ತಾರೆ. ಪರಿಷತ್ ವಿರೋಧ ಪಕ್ಷದ ನಾಯಕ ಚೆಲುವದ್ ನಾರಾಯಣ ಸ್ವಾಮಿ ಅವರು ಖಂಡಿಸಿದ್ದಾರೆ. ಅದು ಸರಿಯಲ್ಲ, ಸರಿಯಾದ ಕ್ರಮ. ತುಂಬ ಜನ ಖಂಡಿಸಿದ್ದಾರೆ ಅದನ್ನು. ಚರ್ಚೆಯಲ್ಲಿ ಭಾಗವಹಿಸಿ ಅಮೂಲ್ಯವಾಗಿರ್ತಕ್ಕಂತಹ ವಿಷಯಗಳನ್ನು ಹಂಚ್ಕೊಂಡಿರ್ತಕ್ಕಂಥ ಇಬ್ಬರಿಗೂ ಧನ್ಯವಾದ ಸರ್. ಇದುವರೆಗಿನ ಚರ್ಚೆಯನ್ನು ನೀವು ವೀಕ್ಷಿಸಿದ್ದೀರಾ. ಇದೇ ರೀತಿ ನಿರಂತರ ಚರ್ಚೆಗಳು, ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಪ್ರಜಾವಾಣಿ ಪಾಡ್ಕಾಸ್ಟ್. ನಮಸ್ಕಾರ.